ಇಂಜಿನ್ ಆಯಿಲ್ ಚೇಂಜ್ ಮಾಡೋದು ಹಿಂಗಂದ್ರೆ ಇಲ್ಲಿ 4 ಸ್ಕ್ರೂ ಇರುತ್ತೆ. ಇದು ಎಲ್ಲ ಸೈಡಿಗೆ ಬಿಡೋಣ, ಕಸ್ಟಮರ್ ಇಕ್ಕಿದ್ದಾರೆ. ಇಲ್ಲಿ 4 ಸ್ಕ್ರೂ ಇರುತ್ತೆ. ನಾಲ್ಕು ಸ್ಕ್ರೂ ಬಿಚ್ಕೊಳ್ಳೋಣ. ಇಲ್ಲಿ ಕ್ಯಾಪ್ ಇರುತ್ತೆ ಟಾಟಾ ಎಸ್ಗೆ. ಇಲ್ಲಿ ಕಟ್ಟಿಂಗ್ ಪ್ಲೇಯರ್ ಇಟ್ಕೊಂಡು ಲೂಸ್ ಮಾಡ್ಕೊಳ್ಬೋದು. ನೋಡ್ರಿ, ಲೂಸ್ ಮಾಡಿಬಿಟ್ರೆ ಆಯಿಲ್ ಫಿಲ್ಟರ್ ನಂಬರು 0101 ಹಾಕಬೇಕು. ಇದು ಇಲ್ಲಿ ಇರೋದು 0101 ಅಂತ ಪಾರ್ಟ್ ನಂಬರು. ಇಲ್ಲಿ ಸ್ಟಾರ್ಟರ್ ಮೇಲ್ಗಡೆ ಫೇಸ್ 2 ಗಾಡಿಗೆ ಬರುತ್ತೆ ಆಯಿಲ್ ಚೇಂಜ್ ಮಾಡೋಕ್ಕೆ. ನೋಡ್ರಿ, ಇವಾಗ ನಾವು ಲೂಸ್ ಮಾಡ್ಕೊಳ್ಳೋಣ. ಆಯಿಲ್ ನೆಟ್ ಟೈಟ್ ಇರುತ್ತೆ, ಡ್ರೈ ನೆಟ್ಟು ಫುಲ್ ಲೂಸ್ ಮಾಡಿಬಿಟ್ಟು ಫುಲ್ ಡ್ರೈ ಆಗೋವರೆಗೂ ಡ್ರೈ ನೆಟ್ ಹಾಕ್ಬೇಡ್ರಿ. ಆಲ್ರೆಡಿ ಆಯಿಲ್ ಕೆಳಗಡೆ ಇರುತ್ತೆ, ಇದುವರೆಗೂ ಫುಲ್ಲು ಡ್ರೈ ಆಗಲಿ, ಆಯಿಲೆಲ್ಲ ಹಾಕಿರೋದಲ್ಲಿ. ಆಯಿತಾ? ವೆಯ್ಟ್ ಮಾಡೋಣ, 5 ನಿಮಿಷ ವೆಯ್ಟ್ ಮಾಡೋಣ. ಇವಾಗ ಎಲ್ಲ ಡ್ರೈ ಇದಾಗ್ತೈತೆ ನೋಡಿ, ಫುಲ್ ಡ್ರಾಪ್ ಆಗಿ ಬರಬೇಕು. ಸಾಕು, ಡ್ರೈ ನೆಟ್ ಹಾಕೊಳ್ಳೋಣ. ಆಯಿಲ್ ಫಿಲ್ಟ್ರು ಇಲ್ಲಿ ಇರುತ್ತೆ ನೋಡ್ರಿ. ಬೆಲ್ಟಿಂಗ್ ಹಾಕೊಂಡು ಇನ್ನೊಂದು ಫಿಲ್ಟರ್ ಇರುತ್ತೆ, ಇನ್ನೊಂದು ಅಷ್ಟೊಂದು ಹೈಟ್ ಇಲ್ಲ. ಇಲ್ಲಿ ಇದು ಇರುತ್ತೆ ವೈರು, ಡೀಸೆಲ್ ಫಿಲ್ಟ್ರ್ ಚೇಂಜ್ ಮಾಡಬೇಕು ನಾವು. ಡೀಸೆಲ್ ಫಿಲ್ಟ್ರ್ ಚೇಂಜ್ ಮಾಡುವಾಗ ವೈರ್ ತೆಗೆದುಬಿಡ್ರಿ.
ಇಲ್ಲಿ ಹಳೆ ಓರಿಂಗ್ ಇಲ್ಲಿ ಇರುತ್ತೆ, ಡೀಸೆಲ್ ಫಿಲ್ಟ್ರ್ ಓರಿಂಗು. ಹಳೆ ಓರಿಂಗ್ ಎತ್ತಿ ಸೈಡ್ಗೆ ಹಾಕ್ಬಿಟ್ಟು ಇಲ್ಲಿ ಫಿಲ್ಟ್ರಲ್ಲಿ ಓರಿಂಗ್ ಒಂದು ಹೊಸದು ಓರಿಂಗ್ ಬರುತ್ತೆ, ಅದು ಹಾಕ್ಬಿಡ್ರಿ. ಒಂದು ಕೈಯಲ್ಲಿ ವೀಡಿಯೋ ಇಟ್ಕೊಂಡು ಹಾಕಕ್ಕಾಗ್ತಾಯಿಲ್ಲ ಇರಿ. ಹಾಂ ಹಾಕಾಯ್ತು ಕರೆಕ್ಟಾಗಿ ಈ ಸ್ಟೆಪ್ಪಲ್ಲಿ ಕುಂತ್ಕೊಳ್ಳಿ. ಇವಾಗ ಇದು ಹೋಗಿ ಲಾಕ್ ಆಗುತ್ತೆ, ಟಪ್ ಅಂತ ಸೌಂಡ್ ಬರುತ್ತೆ. ನೀವು ಹಾಕಿದ್ರೆ ಟಪ್ ಅಂತ ಸೌಂಡ್ ಬರುತ್ತೆ, ಆವಾಗ ಹಾಕಬೇಕು ನೋಡಿರಿ. ಇದು ಪಾರ್ಟ್ ನಂಬರ್. ಇವಾಗ ಇಲ್ಲಿಂದ ಹಿಂಗೆ ಹಾಕ್ಬಿಟ್ಟು ಪ್ರೆಸ್ ಮಾಡಬೇಕು. ಇಂಜಿನ್ ಆಯಿಲ್ ಹಾಕೋದು 10W30 ಇಂಜಿನ್ ಆಯಿಲು. ಇದಕ್ಕೆ ಟಾಟಾ ಎಸ್ಗೆ ಯಾವಾಗೂ 2.6 ಇಂಜಿನ್ ಆಯಿಲ್ ಹಾಕಬೇಕು. ನಾವು ಪೊನಲ್ ಹಾಕ್ಕೊಳ್ಬೋದು, ಇಲ್ಲಾಂದರೆ ಈ ಥರ ಪೈಪ್ ಹಾಕ್ಕೊಳ್ಬೋದು. ನೋಡಿ ಅಲ್ಲಿ ವೇಸ್ಟ್ ಏನೋ ಒಳಗೆ ಹೋಗೋ ಥರ ಮಾಡ್ಕೊಳ್ಬೇಕು. ಪೈಪ್ ಹಾಕ್ಕೊಂಡು 2.6 ಇಂಜಿನ್ ಆಯಿಲು. ನಮ್ಮದು ಕಂಪನಿ ಇದಕ್ಕೆ ಬ್ಯಾರಲ್ ಐತೆ, ಆಚೆ ಕಡೆ ಅಂದರೆ ಕ್ಯಾನ್ ಸಿಗುತ್ತೆ, 3 ಲೀಟ್ರ್ ಕ್ಯಾನ್ ಸಿಗೋದು. ನೀವು ಒಂದು 3/4 ಲೀಟರ್ ಥರ ಹಾಕ್ಬಿಟ್ಟು ಎರಡೂವರೆ ಮೇಲ್ಗಡೆ ಸ್ವಲ್ಪ ಹಾಕ್ಬಿಟ್ಟು ನಿಲ್ಲಿಸಿರ್ಬೇಕು. ಗೇಜ್ ನೋಡ್ಕೊಳ್ರಿ ನೋಡಿರಿ. ಆಯಿಲ್ ಹಾಕ್ಬೋದು. ನೋಡ್ಕೊಳ್ರಿ ಆಯಿಲ್ ಲೀಕೇಜ್